ಇತ್ತೀಚಿನ ದಿನಗಳಲ್ಲಿ ಶ್ರೀಲೀಲಾ ಅವರ ಸಿನಿ ಪಯಣ ಅಷ್ಟಾಗಿ ಕೈಹಿಡದಂತೆ ಕಾಣಿಸುತ್ತಿಲ್ಲ. ಪುಷ್ಪ 2 ಕಿಸಕ್ ಹಾಡಿನ ಮೂಲಕ ಭಾರೀ ಸದ್ದು ಮಾಡಿದ್ದರೂ ನಾಯಕಿಯಾಗಿ ನಟಿಸಿದ ಬಹುತೇಕ ಸಿನಿಮಾಗಳು ಫ್ಲಾಪ್ ಸಾಲಿಗೆ ಸೇರಿವೆ. ಶಿವಕಾರ್ತಿಕೇಯನ್ ಜೊತೆ ನಟಿಸಿದ್ದ ಪರಾಶಕ್ತಿ ಸಿನಿಮಾ ಸಂಕ್ರಾಂತಿಗೆ ಬಿಡುಗಡೆಯಾಗಿ ಮಿಶ್ರ ಪ್ರತಿಕ್ರಿಯೆ ಪಡೆದಿದೆ. ಈ ಮೂಲಕ ತಮಿಳಿನಲ್ಲಿ ದೊಡ್ಡ ಬ್ರೇಕ್ ಸಿಗಲಿದೆ ಎಂಬ ನಿರೀಕ್ಷೆಗೆ ತಾತ್ಕಾಲಿಕ ಹಿನ್ನಡೆಯಾಗಿದೆ. ಈ ಹಿಂದೆ ರವಿತೇಜ ಜೊತೆಗೆ ಮಾಸ್ ಜಾತರ ಕೂಡ ಕಂಟೆಂಟ್ ಕೊರತೆಯಿಂದ ಪ್ರೇಕ್ಷಕರನ್ನು ಮೆಚ್ಚಿಸಲು ವಿಫಲವಾಯಿತು. ಧಮಾಕ ಮತ್ತು ಭಗವಂತನ ಕೇಸರಿ ಹೊರತುಪಡಿಸಿ ಸೂಪರ್ ಹಿಟ್ ದಾಖಲಿಸಿದ ಸಿನಿಮಾ ಉದಾಹರಣೆ ಕಡಿಮೆ. ಆದರೂ ಕನ್ನಡದ ಈ ಹುಡುಗಿ ಹಿಂಜರಿಯದೆ ಹೊಸ ಅವಕಾಶಗಳನ್ನು ಹುಡುಕುತ್ತಿದ್ದಾಳೆ. ಶೀಘ್ರದಲ್ಲೇ ಕಾರ್ತಿಕೇಯನ್ ಆಯರ್ ಜೊತೆ ಹಿಂದಿ ಸಿನಿಮಾದಲ್ಲಿ ನಟಿಸಲು ಸಿದ್ಧರಾಗಿದ್ದಾರೆ. ಮುಂದಿನ ಸಿನಿಮಾ ಶ್ರೀಲೀಲಾಗೆ ಕೈ ಹಿಡಿಯುತ್ತಾ ಕಾದು ನೋಡಬೇಕಾಗಿದೆ.